ಪರಿಷತ್ ಚುನಾವಣೆಯಲ್ಲಿ ನಮ್ಮ ಮೂರು ಅಭ್ಯರ್ಥಿಗಳು ಗೆದ್ದೇ ಗೆಲ್ಲುತ್ತಾರೆ, ಹೈ ಕಾನ್ಫಿಡೆನ್ಸ್. ವಿಧಾನಸೌಧದಲ್ಲಿ ಬಿಜೆಪಿ ಎಂಎಲ್ಎ ಎಸ್ಆರ್ ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. ಪರಿಷತ್ ಚುನಾವಣೆಯಲ್ಲಿ ನಮ್ಮ ಮೂರು ಅಭ್ಯರ್ಥಿಗಳು ಗೆಲ್ಲುತ್ತಾರೆ. ಶಕ್ತಿ ಸೌಧದ ಮುಂದೆ ನಿಂತು ಬಿಜೆಪಿ ಎಂಎಲ್ಎ ವಿಶ್ವನಾಥ್ ಮಾತನಾಡಿರುವಂತಹದ್ದು, ಗೆಲ್ಲುವ ವಿಶ್ವಾಸ ಇದೆ, ಹಾಗಾಗಿ ಲವಲವಿಕೆಯಿಂದ ಇದ್ದೇನೆ. ಬಿಜೆಪಿಯಿಂದ ಯಾವುದೇ ಅಡ್ಡ ಮತದಾನ ನಡೆಯೋದಿಲ್ಲ, ಆದರೆ ಕಾಂಗ್ರೆಸ್ನಲ್ಲಿ ಅಡ್ಡ ಮತದಾನ ಆಗಬಹುದು. ಕಾಂಗ್ರೆಸ್ಸಿನಲ್ಲಿರುವಷ್ಟು ಅಸಮಾಧಾನ ನಮ್ಮಲ್ಲಿಲ್ಲ ಅಂತ ಹೇಳಿ ಉಚ್ಚಾಟಿತ ಶಾಸಕರು ಎನ್ಡಿಎ ಅಭ್ಯರ್ಥಿಗೆ ಮತ ಹಾಕುತ್ತಾರೆ. ಬಿಜೆಪಿ ಉಚ್ಚಾಟಿತ ಶಾಸಕರ ಜೊತೆ ವರಿಷ್ಠರು ಮಾತನಾಡಿದ್ದಾರೆ. ವಿಧಾನಸೌಧದಲ್ಲಿ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಹೇಳಿಕೆ ಕೊಟ್ಟಿದ್ದಾರೆ. 108 ಭಿನ್ನ ರಾಗಗಳು, ಸಾವಿರಾರು ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ನಮ್ಮಲ್ಲಿ ವಿಂಗಡಣೆ ಅಥವಾ ಬಿರುಕು ಅನ್ನೋದಿಲ್ಲ. ಒಂದು ಓಟು ಕೂಡ ಕ್ರಾಸು ಆಗೋದಿಲ್ಲ. ನಮಗೆ ಈಗಾಗಲೇ ವಿಪ್ಪನ್ನು ಕೂಡ ಇಶ್ಯೂ ಮಾಡಿದ್ದಾರೆ. JDS ಅಭ್ಯರ್ಥಿ ಏನಿದೆ ಅವರು ಅಲ್ಲಿ ಬೇರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಥರ ಮಾತಾಡೋರೆ, ಇಂಡಿಪೆಂಡೆಂಟ್ ಜೊತೆಲಿ ಏನು ಮಾತಾಡೋರೆ ಅಂತಕ್ಕಂಥ ಮಾಹಿತಿ ನಮಗಿಲ್ಲ. ಬಟ್ ಅವರು ಕೂಡ ಭಾಳ ಉತ್ಸಾಹದಲ್ಲಿದ್ದಾರೆ, ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ಉತ್ಸಾಹದಲ್ಲಿದ್ದಾರೆ. ಸೊ ನಮ್ಮಲ್ಲಿ ಏನು ಹೆಚ್ಚುವರಿ ಮತಗಳಿರ್ಬೋದು, ಎರಡನೇ ಪ್ರಾಶಸ್ತ್ಯ ಮತವನ್ನು ಯಾರಿಗಾಗಬೇಕು ಅನ್ನೋದ್ರ ಬಗ್ಗೆಯೂ ಕೂಡ ನಮ್ಮಲ್ಲಿ ಸೂಚನೆ ಕೊಟ್ಟವ್ರೆ, ಆ ಪ್ರಕಾರ ಹಾಕಿದ್ವಿ. ಯಾಕಂದರೆ ವೋಟ್ ಹಾಕೋದ್ರಿಂದ ಯಾರಿಗಾಗ್ತೀವಿ ಏನೋ ಅನ್ನೋದು ಕೂಡ ಅದು ನಾವು ಬಹಿರಂಗವಾಗಿ ಹೇಳೋಕ್ಕಾಗೋದಿಲ್ಲ ಅದರಲ್ಲಿ. ಆದರೆ ನಮ್ಮ ವಿಶ್ವಾಸ ಐತೆ, 3 ಜನ ಅಭ್ಯರ್ಥಿಗಳು ಗೆಲ್ತೀವಿ. ಅದರಲ್ಲಿ 3ನೇ ಅಭ್ಯರ್ಥಿ ಏನು JDS ಇದೆ, ಆಶ್ಚರ್ಯಕರವಾದ ರೀತಿಯಲ್ಲಿ ಗೆಲ್ತಕ್ಕಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇವತ್ತು ಕಾಂಗ್ರೆಸ್ಸಲ್ಲೂ ಕೂಡ ಇವತ್ತು ಕ್ಯಾಬಿನೆಟ್ ವಿಚಾರದಲ್ಲಿರ್ಬೋದು, ಇನ್ನೂ ಸಾಕಷ್ಟು ಮಂತ್ರಿಗಳ ಆಕಾಂಕ್ಷಿ ಇರ್ಬೋದು, ಇವೆಲ್ಲ ಕೂಡ ಗೊಂದಲದ ಗೂಡಾಗಿ ಅಸಮಾಧಾನ ತುಂಬಿ ತುಳುಕ್ತಾ ಇದೆ. ಅದು ಯಾವ ರೀತಿ ತಿರುವು ತಗೊಳ್ತದೆ ಅಂತಕ್ಕಂಥದ್ದು ಫಲಿತಾಂಶ ಬಂದ ಮೇಲೆನೇ ಗೊತ್ತಾಗುತ್ತೆ. ಎಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಮಾರುತಿ ಶಕ್ತಿ ಸೌಧದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಈಗಾಗಲೇ ಎಲೆಕ್ಷನ್ ಪ್ರಕ್ರಿಯೆ ಪ್ರಾರಂಭಗೊಂಡು ಗಂಟೆಗಳೇ ಕಳೀತಾ ಇದೆ. ಈ ಮಧ್ಯೆ ಅನೇಕ ಶಾಸಕರು ಕೂಡ ಬರ್ತಿದ್ದಾರೆ ಶಕ್ತಿ ಸೌಧದತ್ತ. ಆಶ್ಚರ್ಯವೆಂಬಂತೆ ಯಾರು ಬರಲಾರರು ಅಂತ ಅಂದುಕೊಂಡಿದ್ರು GT ದೇವೇಗೌಡರಂತಹ ವ್ಯಕ್ತಿತ್ವ, ಅವರು ಕೂಡ ಬಂದು ಮೊದಲ ಓಟನ್ನು ಪ್ರಯೋಗ ಮಾಡಿ ಹೋಗಿದ್ದಾರೆ. ಏನಿದೆ ಮಾಹಿತಿ ಮಾರುತಿ? ಸಾಯಿಲ್, ಈಗ ತಾನೇ ಮತದಾನ ಆರಂಭ ಆಗಿರೋದು. ಪ್ರಮುಖವಾಗಿ ಎಲ್ಲ ಶಾಸಕರು ಕೂಡ ಒಬ್ಬೊಬ್ಬ ಆಗಿ ಬಂದು ತಮ್ಮ ಅಭ್ಯರ್ಥಿಗಳೇ ಮತದಾನವನ್ನು ಮಾಡ್ತಾ ಇರೋದು. ಪ್ರಮುಖವಾಗಿ ಈಗಾಗಲೇ ಬಿಜೆಪಿಯಿಂದಲೂ ಕೂಡ ಯಾರಿಗೆ ಎಷ್ಟು ಮತಗಳನ್ನು ಹಾಕಬೇಕು ಎಂಬ ನಿರ್ಣಯ ಕೂಡ ಆಗಿರೋಂಥದ್ದು. 29 ಅಥವಾ 30 ಮತಗಳು ಹಾಕಬೇಕೆಂಬ ಚರ್ಚೆ ಬಿಜೆಪಿಯಲ್ಲಿ ಇರೋದ್ರಿಂದ ನಿನ್ನೆ ನಡೆದಂತಹ ಏನು CLP ಏನಂದ್ರೆ ಶಾಸಕಾಂಗ ಪಕ್ಷದ ಸಭೆಯಲ್ಲೂ ಕೂಡ ಈಗಾಗಲೇ ಒಂದು ಸೂಚನೆಯನ್ನ ಬಿಜೆಪಿ ನಾಯಕರಿಗೆ ಅಶೋಕ್ ಆಗಿರ್ಬೋದು ಮತ್ತು ವಿಜಯೇಂದ್ರ ಅವರು ಕೊಟ್ಟಿರೋಂಥದ್ದು. ಆದ್ರಿಂದಾಗಿ ಈಗ ಬೆಳಿಗ್ಗೆಯಿಂದಲೂ ಕೂಡ ಇಲ್ಲಿವರೆಗೂ ಕೂಡ ಹಾಕ್ತಾ ಇರುವಂತದ್ದು ಬಿಜೆಪಿ ನಾಯಕರು. ಇನ್ನೊಂದು ಕಡೆ ಕಾಂಗ್ರೆಸ್ ನಾಯಕರಾಗಿರ್ಬೋದು ಮತ್ತು JDS ನಾಯಕರು ಸದ್ಯಕ್ಕೆ ವಿಧಾನಸೌಧಕ್ಕೆ ಬಂದಿಲ್ಲ. ಯಾಕೆಂದ್ರೆ ಅವರೆಲ್ಲ ಕೂಡ ರೆಸಾರ್ಟ್ ನಲ್ಲಿ ವಾಸ್ತವ ಹೂಡಿರುವಂತದ್ದು. ಪ್ರಮುಖವಾಗಿ ನೋಡ್ತಾ ಇರಬಹುದು, ಬಿಡದಿಯಲ್ಲಿರುವಂತಹ ವಂಡರ್ಲಾ ರೆಸಾರ್ಟ್ ನಲ್ಲಿ ಈಗಾಗಲೇ ಕಾಂಗ್ರೆಸ್ ನಾಯಕರು ಬೀಳ್ಬಿಟ್ಟಿರುವಂತದ್ದು. ಅವರು ಕೂಡ ಕೆಲವೇ ಕ್ಷಣಗಳಲ್ಲಿ ಕೂಡ ವಿಧಾನಸೌಧಕ್ಕೆ ಬರ್ತಾರೆ. ಅದೇ ರೀತಿ JDS ನಾಯಕರು ಕೂಡ ದೇವನಹಳ್ಳಿ ಇರುವಂತಹ ಒಂದು ರೆಸಾರ್ಟ್ ನಲ್ಲಿ ಕೂಡ ಅವರು ಬೀಳ್ಬಿಟ್ಟಿರುವಂತದ್ದು. ಅವರು ಕೂಡ ಇನ್ನು ಕೆಲವೇ ಕ್ಷಣಗಳಲ್ಲಿ ಕೂಡ ವಿಧಾನಸೌಧಕ್ಕೆ ಬರುವ ಸಾಧ್ಯತೆ ಇರುವಂತದ್ದು. ಒಟ್ಟಿನಲ್ಲಿ ಈಗ ತಾನೇ ಬಿಜೆಪಿ ನಾಯಕರು ಮತದಾನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು. ಅವರೆಲ್ಲರೂ ಕೂಡ ತಮ್ಮ ತಮ್ಮ ಅಭ್ಯರ್ಥಿಗಳೇ ಮತಗಳನ್ನ ಹಾಕ್ತಾ ಇರೋದು. ಪ್ರಮುಖವಾಗಿ ಇಲ್ಲಿ ಗಮನಿಸಬೇಕಾಗಿರುವಂತದ್ದು GT ದೇವೇಗೌಡರು. ಅಂದ್ರೆ GT ದೇವೇಗೌಡರು ನಿನ್ನೆ ನಡೆದಂತಹ ಏನು ಮೀಟಿಂಗ್ ನಲ್ಲಿ JDLP ಮೀಟಿಂಗ್ ನಲ್ಲೂ ಕೂಡ ಅವರು ಭಾಗಿಯಾಗಿಲ್ಲ. ಅವರು ಕೂಡ ಎಲ್ಲೋ ಒಂದ್ ಕಡೆ ಸಾಕಷ್ಟು ದಿನಗಳಿಂದ ಪಕ್ಷದಿಂದ ಕೂಡ ಅಂತರವನ್ನ ಕಾಯ್ದುಕೊಂಡಿದ್ರು. ಆದ್ರೆ ಇವತ್ತು ಬಂದು ನೇರವಾಗಿ ಮತದಾನವನ್ನ ಚಲಾವಣೆ ಮಾಡಿರುವಂತದ್ದು ಎಲ್ಲೋ ಒಂದ್ ಕಡೆ ಸಾಕಷ್ಟು ಕುತೂಹಲ ಮೂಡಿಸಿರೋದು. ಯಾಕೆಂದ್ರೆ GT ದೇವೇಗೌಡರು ಬರ್ತಾರಾ ಇಲ್ವೋ ಎಂಬ ಪ್ರಶ್ನೆಯೂ ಕೂಡ ಇತ್ತು. ಪ್ರಮುಖವಾಗಿ ಅವರು ಕಾಂಗ್ರೆಸ್ಗೆ ವೋಟ್ ಹಾಕ್ತಾರೆ ಎಂಬ ಚರ್ಚೆ ಕೂಡ ಇತ್ತು. ಇವೆಲ್ಲವನ್ನು ಮೀರಿ ಈಗಾಗಲೇ ಮತದಾನವನ್ನ ಪ್ರಕ್ರಿಯೆಯನ್ನು ಕೂಡ ಅವರು ಪೂರ್ಣಗೊಳಿಸಿರುವಂತದ್ದು. ಸಾಯಿಲ್, ಮಾರುತಿ, ನಾವು ಯಲಹಂಕದ ಶಾಸಕ SR ವಿಶ್ವನಾಥ್ ಮಾತನಾಡೋದನ್ನು ಗಮನಿಸ್ತಾ ಇದ್ದೆ. ಎಲ್ಲ ಒಂದು ಕಡೆ ಅವರು ಹೇಳ್ತಾರೆ, ಬಿಜೆಪಿಯಲ್ಲಿ ಉಚ್ಚಾಟಿತ ಶಾಸಕರು ಇದ್ದರೂ ಕೂಡ ಅವರು ಕ್ರಾಸ್ ವೋಟಿಂಗ್ ಮಾಡಲಾರರು, ಹೈಲಿ ಕಾನ್ಫಿಡೆನ್ಸ್ ಆಗಿ ಮಾತನಾಡ್ತಾ ಇದ್ರು.
ಸಾಯಿಲ್ ಹೌದು, ಯಾಕೆಂದ್ರೆ ಈಗ ಬಿಜೆಪಿಯಲ್ಲಿ ಎಲ್ಲರಲ್ಲೂ ಕೂಡ ಅದೇ ಉತ್ಸಾಹ ಇರುವಂಥದ್ದು. ಅಂದ್ರೆ ನಮ್ಮಿಂದ ಪಕ್ಷದಿಂದ ಉಚ್ಚಾಟನೆ ಆದ್ರೂ ಕೂಡ ನಮಗೆ ಓಟ್ ಹಾಕ್ತಾರೆ ಅಂತ ನಿರೀಕ್ಷೆ ಬಿಜೆಪಿಯಲ್ಲಿ ಇರುವಂಥದ್ದು. ಪ್ರಮುಖವಾಗಿ ಏನು SR ವಿಶ್ವನಾಥ್ ಆಗಿರ್ಬೋದು ಮತ್ತು ಮಹೇಶ್ ತೆಂಗಿನಕಾಯಿ ಅವರು ಕೂಡ ಮೂರನೇ ಅಭ್ಯರ್ಥಿ. ಅಂದ್ರೆ ಈ ಕಡೆ ಈಗಾಗಲೇ 2 ಅಭ್ಯರ್ಥಿಗೆ ಗೆಲುವಿಗೆ ಬೇಕಾದಂತ ಎಲ್ಲಾ ಮತಗಳು ಈಗಾಗಲೇ ಬಿಜೆಪಿ ಹತ್ರ ಇರುವಂಥದ್ದು. ಇನ್ನೊಂದ್ ಕಡೆ ಮೂರನೇ ಅಭ್ಯರ್ಥಿಯಾಗಿ ಗೋವಿಂದರಾಜು ಏನು NDA ಮತ್ತು ಮೈತ್ರಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಿದ್ದಾರೆ. ಅವರು ಕೂಡ ನಮಗೆ ಗೆಲುವಿನ ನಿರೀಕ್ಷೆ ಇದೆ. ಯಾಕೆಂದ್ರೆ ಈಗ ಅಲ್ಲಿ ರಾಜಕೀಯದಲ್ಲಿ ಯಾವುದು ಕೂಡ ನಿಂತ ನೀರಲ್ಲ, ಎಲ್ಲವೂ ಕೂಡ ಬದಲಾವಣೆ ಆಗ್ತಿರ್ತದೆ. ಅದರಿಂದಾಗಿ ನಮ್ಗೆ ಒಂದಷ್ಟು ಮತಗಳು ಅಂದ್ರೆ ಈಗೇನು ಪಕ್ಷದಿಂದ ಉಚ್ಚಾಟನೆ ಆಗಿದ್ದಾರೆ ಅವರು ಕೂಡ ಮತಗಳು ಬರುವ ಸಾಧ್ಯತೆ ಇದೆ. ಮತ್ತೆ ಅದೇ ರೀತಿ ಅದು ಪಕ್ಷೇತರವಾಗಿ ಗೆದ್ದಿರುವಂತ ಮತಗಳು ಕೂಡ ನಮಗೆ ಬರುವ ನಿರೀಕ್ಷೆ ಇದೆ. ಅದರಿಂದಾಗಿ ನಾವು ಕೂಡ 3 ಅಭ್ಯರ್ಥಿಗಳು ಗೆಲ್ಲುವ ನಿರೀಕ್ಷೆ ನಮ್ಗೆ ಇದೆ ಅಂತ ಈಗಾಗಲೇ ಓಪನ್ ಆಗಿ ಅವರು ಕೂಡ ಹೇಳ್ತಾ ಇರೋದು. ಒಟ್ಟಿನಲ್ಲಿ ಯಾರಿಗೆ ಪಕ್ಷೇತರ ಅಭ್ಯರ್ಥಿಗಳು ಮತ್ತು ಬಿಜೆಪಿಯಿಂದ ಉಚ್ಚಾಟನೆ ಆದಂತ 3 ಅಭ್ಯರ್ಥಿಗಳ ಶಾಸಕರು ಯಾರಿದ್ದಾರೆ ಅಂದ್ರೆ ಪ್ರಮುಖವಾಗಿ ಯತ್ನಾಳ್ ಆಗಿರ್ಬೋದು, ಮತ್ತೆ ಅದೇ ರೀತಿ ST ಸೋಮಶೇಖರ್ ಆಗಿರ್ಬೋದು ಮತ್ತು ಶಿವರಾಮ್ ಹೆಬ್ಬಾರ್ ಯಾರಿಗೆ ಮತ ಹಾಕ್ತಾರೆ ಆ ಶಾಸಕರು ಎಂಬುದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿರೋದು. ಇನ್ನೊಂದ್ ಕಡೆ ಅಂದ್ರೆ 3ರಲ್ಲಿ 2 ಅಂದ್ರೆ ಕಾಂಗ್ರೆಸ್ಗೆ ಮತದಾನ ಹಾಕ್ತಾರೆ ಅಂತ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇರೋದು. ಅದರಲ್ಲಿ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಈಗಾಗಲೇ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಂಡಿರುವಂತದ್ದಾಗಿರ್ಬೋದು ಮತ್ತು ಅವರ ತೆಚ್ಚಲ್ಲಿ ಇರುವಂತದ್ದು. ಅದರಿಂದಾಗಿ ಅವರು ಕೂಡ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅಂತ ಹೇಳಲಾಗ್ತಿದೆ. ಇನ್ನೊಂದ್ ಕಡೆ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿರುವಂತಹ 3 ಶಾಸಕರು ಏನಿದ್ದಾರೆ ಅವರು ಕೂಡ ಕಾಂಗ್ರೆಸ್ಗೆ ಮತ ಹಾಕ್ತಾರೆ ಅಂತ ಕೂಡ ಹೇಳಲಾಗ್ತಿದೆ. ಆದ್ರೆ ಎಲ್ಲಿವರೆಗೂ ಇದು ಕುತೂಹಲ ಮೂಡಿಸಿರುವಂತ ಪ್ರಮುಖವಾಗಿ ಎಲ್ಲವೂ ಪ್ರಕ್ರಿಯೆ ಅಂದ್ರೆ ಈಗ 9 ಗಂಟೆಗೆ ಮತದಾನ ಪ್ರಕ್ರಿಯೆ ಆರಂಭ ಆಗಿರುವಂತದ್ದು, 4 ಗಂಟೆಗೆ ಮುಕ್ತಾಯ ಆಗುತ್ತೆ. ಆ ನಂತರ ಮತ ಎಣಿಕೆ ಕಾರ್ಯಕ್ರಮ ನಡೆಯುವಂಥದ್ದು. ಆಗ ಯಾರು ಗೆಲ್ತಾರೆ ಎಂಬ ಚರ್ಚೆ ಕೂಡ ಇರುವಂಥದ್ದು. ಯಾಕೆಂದ್ರೆ 7 ಸ್ಥಾನಗಳಿಗೆ 8 ಅಭ್ಯರ್ಥಿಗಳು ನಿಂತಿರೋದ್ರಿಂದ ಇದೊಂದು ರೀತಿಯಾದಂತಹ ಬಿಜೆಪಿ ಮತ್ತು JDS ಮತ್ತೆ ಅದೇ ರೀತಿ ಕಾಂಗ್ರೆಸ್ ನಡುವೆ ಒಂದು ರೀತಿಯ ಫೈಟ್ ಅನ್ನ ಮೂಡಿರುವಂಥದ್ದು ಸಾಯಿಲ್. ಈಗ ಮತದಾನ ಪ್ರಾರಂಭ ಆಗಿ ಹತ್ತತ್ರ 1.5 ಗಂಟೆ ಆಯಿತು. ಆದರೆ ಜನಪ್ರತಿನಿಧಿಗಳು ಮಾತ್ರ ನೋಡಿ, ಈಗ ಸಾಮಾನ್ಯ ಎಲೆಕ್ಷನ್ ಸಂದರ್ಭದಲ್ಲಿ ಮತದಾರ ಮಹಾಪ್ರಭುಗಳು ಮತಗಟ್ಟೆಗೆ ಅತ್ಯಂತ ಜೋಶಲ್ಲಿ ಬರ್ತಾರೆ. ಆದರೆ ಜನಪ್ರತಿನಿಧಿಗಳು ಈಗ ಬರ್ತಾ ಇರುವಂತಹ ಆ ವೇಗ ಇದೆಯಲ್ಲ, ಅದು ನಿಜಕ್ಕೂ ಕೂಡ ಚರ್ಚಿತ ವೇಗ ಅಂತ. ನೀವು JDS ಶಾಸಕರನ್ನು ಕಂಡ್ರ, ಬಂದು ಓಟ್ ಹಾಕಿದ್ರ GT ದೇವೇಗೌಡರನ್ನ ಹೊರತುಪಡಿಸಿ? ಸಾಯಿಲ್ ಸದ್ಯದವರೆಗೆ ಕಾಂಗ್ರೆಸ್ ನಾಯಕರಾಗಿರ್ಬೋದು ಮತ್ತು JDS ನಾಯಕ ಅಂದ್ರೆ GT ದೇವೇಗೌಡರು ಹೊರತುಪಡಿಸಿ ಯಾರು ಕೂಡ ವಿಧಾನಸೌಧಕ್ಕೆ ಬಂದಿಲ್ಲ. ಯಾಕಂದ್ರೆ ಅವರು ಈಗಾಗಲೇ ನಿನ್ನೆಯಿಂದಲೂ ಕೂಡ JDS ನಲ್ಲಿ ರೆಸಾರ್ಟ್ ನಲ್ಲಿ ವಾಸ್ತವ ಹೂಡಿರುವಂಥದ್ದು. ಕಳೆದ 2 ದಿನಗಳಿಂದಲೂ ಕೂಡ ಕಾಂಗ್ರೆಸ್ ನಾಯಕರು ಕೂಡ ಒಂದು ರೆಸಾರ್ಟ್ ನಲ್ಲಿ ಇರುವಂಥದ್ದು. ಅದರಿಂದಾಗಿ ಅವರು ತಂಡೋಪವಾಗಿ ಏನು ವಿಧಾನಸೌಧಕ್ಕೆ ಬರುವ ಸಾಧ್ಯತೆ ಇರುವಂಥದ್ದು. ಅದರಿಂದಾಗಿ ಅವರು ಕೂಡ ಇಲ್ಲಿವರೆಗೂ ಕಾಣಿಸ್ಕೊಂಡಿಲ್ಲ. ಈಗ ಕೇವಲ ಬಿಜೆಪಿ ನಾಯಕರು ಮಾತ್ರ ಒಬ್ಬೊಬ್ಬರಾಗಿ ಏನು ಮತದಾನವನ್ನು ಹಾಕ್ತಾ ಇರುವಂಥದ್ದು. ಇನ್ನೊಂದ್ ಕಡೆ ಬಿಜೆಪಿ ಅವರು ನೇರವಾಗಿ ಹೇಳ್ತಿರೋದು ನಮ್ಗೆ ಯಾವುದೇ ರೀತಿ ಅಡ್ಡ ಮತದಾನದ ಆತಂಕ ಇಲ್ಲ, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಇರೋದ್ರಿಂದಲೇ ಅವರು ರೆಸಾರ್ಟ್ ರಾಜಕೀಯ ಮಾಡ್ತಾ ಇರೋದು, ನಮ್ಗೆ ಆ ರೀತಿ ಅಡ್ಡ ಮತದಾನ ಇಲ್ಲ, ನಮ್ಮ ಎಲ್ಲಾ ನಾಯಕರು ಕೂಡ ನಮ್ಮ ಅಭ್ಯರ್ಥಿಗೆ ಮತ್ತು NDA ಅಭ್ಯರ್ಥಿಗೆ ಮತವನ್ನು ಹಾಕ್ತಾರೆ. ಅದೇ ರೀತಿ 2ನೇ ಪ್ರಶಸ್ತ ಮತದ ಬಗ್ಗೆ ಕೂಡ ಈಗಾಗಲೇ ಚರ್ಚೆ ನಡೆದಿದೆ. ಅದು ಕೂಡ ಕಂಪ್ಲೀಟ್ ಆಗಿ ನಮ್ಮ ಅಭ್ಯರ್ಥಿಗಳಿಗೆ ಹಾಕ್ತಾರೆ ಹೊರತು ನಾವು ಯಾವುದೇ ಕಾರಣ ಬೇರೆ ಪಕ್ಷದವರಿಗೆ ಅಭ್ಯರ್ಥಿಗೆ ಹಾಕಲ್ಲ. ಅದರಿಂದಾಗಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನಲ್ಲಿ ಸರ್ಕಾರ ಅಧಿಕಾರದಲ್ಲಿ ಇದ್ರೂ ಕೂಡ ಅವರಿಗೆ ಅಡ್ಡ ಮತದಾನದ ಆತಂಕ ಇರುವಂತದ್ದು ಅಂತ ಹೇಳ್ತಾ ಇರುವಂತದ್ದು ಬಿಜೆಪಿ ನಾಯಕರು. ಸಾಯಿಲ್, ಥ್ಯಾಂಕ್ ಯು ಮಾರುತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ಮಾಜಿ ಹೋಮ್ ಮಿನಿಸ್ಟರ್ ಆರಗ ಜ್ಞಾನೇಂದ್ರ ಅವರ ಜೊತೆ ನಮ್ಮ ಪ್ರತಿನಿಧಿ ನಡೆಸಿರುವಂತಹ ಚಿಟ್ಚಾಟ್ ಇದೆ, ನೋಡ್ಕೊಂಡು ಬರೋಣ. ಮಾಜಿ ಸಚಿವರು ಮತ್ತು ಹಿರಿಯ ಶಾಸಕರಾದಂತಹ ಆರಗ ಜ್ಞಾನೇಂದ್ರ ಅವರು ಇರುವಂತದ್ದು. ಸರ್, ಇವತ್ತು ಪರಿಷತ್ಗೆ ಚುನಾವಣೆಗೆ ಮತದಾನ ನಡೀತಾ ಇರುವಂತದ್ದು, 8 ಅಭ್ಯರ್ಥಿಗಳು ಕಣದಲ್ಲಿ ಇರುವಂತ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಇದ್ದಾರೆ, ಚುನಾವಣೆ ನಡೀತಾ ಇದೆ. ಕಾಂಗ್ರೆಸ್ ಒಂದು ಎಕ್ಸಸ್ ಹಾಕಿದೆ, JDS ಕೂಡ ಹಾಕಿದೆ. ನಮ್ಮದು 2 ಅಭ್ಯರ್ಥಿಗಳು BJP ಗೆಲ್ಲಲಿಕ್ಕೆ ಏನೂ ತೊಂದರೆ ಇಲ್ಲ. ಯಾಕಂದರೆ ನಮ್ಮ ಹತ್ರ ಸರ್ಪ್ಲಸ್ ಓಟ್ ಇದೆ, 28 ಓಟ್ ಬಂದರೆ ಸಾಕು. ಅದಕ್ಕಿಂತ ಜಾಸ್ತಿ ಓಟ್ ನಮ್ಮ ಹತ್ರ ಇದೆ. ಹಾಗಾಗಿ ನಮ್ಮ ಓಟ್ ನಾವು ಹಾಕ್ಕೊಂಡು ಉಳಿದಿರ್ತಕ್ಕಂಥ ಓಟನ್ನು ಯಾರಿಗೆ ಯಾರು ಹಾಕಬೇಕು ಅನ್ನುವಂಥದ್ದು ಈಗಾಗಲೇ ನಮಗೆ ಸೂಚನೆಯನ್ನು ನಮ್ಮ ಪಕ್ಷ ಕೊಟ್ಟಿದೆ. ಹಾಗಾಗಿ ನಮ್ಮ ಮೈತ್ರಿ ಪಕ್ಷಕ್ಕೆ ನಾವು ಖಂಡಿತವಾಗೂ ಪ್ರಾಮಾಣಿಕವಾಗಿ ಹಾಕ್ತೇವೆ. JDS ಇನ್ನೇನು ಸ್ಟ್ರಾಟಜಿ ಅಂತ ನೋಡೋದು. ಸರ್, ಎಲ್ಲ ಒಂದ್ ಕಡೆ ಅಡ್ಡ ಮತದಾನ ನಡೀತಿದೆ ಅನ್ನೋ ಕಾರಣಕ್ಕೋಸ್ಕರ ಏನೋ ಮತ್ತೆ ಕಾಂಗ್ರೆಸ್ ನಾಯಕರು ರೆಸಾರ್ಟ್ ರಾಜಕೀಯನ ಮಾಡ್ತಾರೆ ಅಂತ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಸರ್, ಕಾಂಗ್ರೆಸ್ ಶಾಸಕರ ರೆಸಾರ್ಟ್ ಮಾತ್ರ ಅಲ್ಲ, ಇಡೀ ಸರ್ಕಾರವೇ ರೆಸಾರ್ಟ್ ಒಳಗೆ ಹೋಗಿ ಕೂತ್ಕೊಬಿಟ್ಟಿದೆ. ಈಗ 2-3 ದಿನಗಳಿಂದ ಎಲ್ಲಿ ವಿಧಾನಸೌಧದಲ್ಲಿ ಇದ್ದಾರೆ ಯಾರೂ ಇಲ್ಲ. ಹಾಗಾಗಿ ಇದೊಂದು ನಾಚಿಕೆಗೇಡಿನ ಪರಿಸ್ಥಿತಿ. ಜನ ಇಷ್ಟು ಮೆಜಾರಿಟಿ ಕೊಟ್ಟು ಕಾಂಗ್ರೆಸ್ಸನ್ನು ಗೆಲ್ಲಿಸಿದಾಗ್ಯೂ ಕೂಡ ಕಾಂಗ್ರೆಸ್ಸು ಇಂಥ ಒಂದು ಆತಂಕದಿಂದ ಒದ್ದಾಡ್ತಾ ಇದೆ. ಬಹುಶಃ 2 ವರ್ಷ ಇದೇ ಪರಿಸ್ಥಿತಿಯಲ್ಲಿ ಅದು ಮುಂದುವರಿಬೋದು. ಸರ್ಕಾರವೂ ಕೂಡ ಸರಿಯಾಗಿ ನಡೆಯೋದಿಲ್ಲ. ಯಾವತ್ತು ಸರ್ಕಾರ ಬಿದ್ದು ಹೋಗ್ತದೆ, ಏನಾಗ್ತದೆ ಅನ್ನುವಂಥ ಆತಂಕ ಅದಕ್ಕೆ ಕಾಡ್ತಾ ಇದೆ. ಇನ್ನೊಂದು ಸರಿ ಮಂತ್ರಿಮಂಡಲ ಪುನರ್ರಚನೆ ಆದರೆ ಗೊತ್ತಾಗ್ತದೆ, ಇವರು ಹೂರಣ ಹೊರಗೆ ಬರ್ತದೆ. ಆದ್ದರಿಂದ ಅವರಿಗೆ ಆತಂಕ ಇದೆ.
ಅದನ್ನು ಏನು ಬಂದೋಬಸ್ತ್ ಮಾಡ್ಕೊಳ್ಬೇಕು ಈಗ 2 ದಿವಸದಿಂದ ಮಾಡ್ತಾ ಇದ್ದಾರೆ. ಸರ್ ಇಷ್ಟೇ ಮತಗಳನ್ನ ಒಬ್ಬ ಅಭ್ಯರ್ಥಿಗೆ ಬಿಜೆಪಿ ಅಭ್ಯರ್ಥಿಗೆ ಹಾಕ್ಬೇಕು ಅನ್ನೋದೇನೋ ಫಿಕ್ಸ್ ಆಗಿದೆ? ಇದೆ ಆಗಿದೆ, ಲೆಕ್ಕಾಚಾರದ ಪ್ರಕಾರ ಅದನ್ನ ಹೇಳಿದ್ದಾರೆ, ಮಾಡ್ತಾ ಇದ್ದೀವಿ. ಸರ್ ಅದೇ ರೀತಿ ಕೊನೆ ಪ್ರಶ್ನೆ, ಈಗ JDS ಬಿಜೆಪಿ ಮೈತ್ರಿಯಾಗಿ ಒಂದು ಅಭ್ಯರ್ಥಿಯನ್ನು ನಿಲ್ಲಿಸಿದ್ದಾರೆ, ಅದಕ್ಕೆ ತಮ್ಮ ಮತಗಳನ್ನ ನೀಡ್ತಿದ್ದೀರಾ, ಮತ್ತೆ ಗೆಲ್ಲುವ ನಿರೀಕ್ಷೆ ಇದೆಯಾ? ಗೆಲ್ಲುವ ನಿರೀಕ್ಷೆಯಿಂದಲೇ ಎಲ್ಲ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಸೋಲೋದಾದ್ರೆ ಮೊದಲೇ ಅರ್ಜಿನೇ ಆಗ್ತಿರ್ಲಿಲ್ಲ. ಆದ್ದರಿಂದ ನಾವು ನಮ್ಮ ಸೂಚನೆ, ನಮ್ಮ ಪಕ್ಷದ ಸೂಚನೆ ಪ್ರಕಾರ ನಮ್ಮ ಮೈತ್ರಿ ಪಕ್ಷಕ್ಕೆ ಓಟ್ ಹಾಕ್ತೀವಿ. ಇಷ್ಟು ಹಿರಿಯ ಶಾಸಕರಾದಂತಹ ಅರ್ಗ ಜ್ಞಾನೇಂದ್ರ ಅವರ ಮಾತು. ಕ್ಯಾಮ್ರಾ ಪರ್ಸನ್ಸ್ ಗಿರೀಶ್ ಜೊತೆ KS ಮಾರ್ತಿನೇಕ, ಪ್ರೀಡಮ್ ಟಿವಿ, ಬೆಂಗಳೂರು.